ಸ್ನೇಹಿತರೆ, ಎಲ್ಲರಿಗೂ ಅಲಿವಿನ ಅಲೆ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಇಡೀ ಮಧ್ಯಪ್ರಾಚ್ಯ ಇಂದು ಯುದ್ಧದ ಜ್ವಾಲೆಯಲ್ಲಿ ಬೇಯ್ತಾ ಇದೆ. The United States and Israel launched coordinated strikes on Iran. A short time ago, the United States military began major combat operations in Iran. The U.S. launching fighter jets, missiles, and drones after a massive U.S. military buildup across the region. ಜಗತ್ತು ಹಿಂದೆಂದೂ ಕಾಣದಂಥ ಆತಂಕದ ಸ್ಥಿತಿಯಲ್ಲಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮೇಲೆ ಬೃಹತ್ ವೈಮಾನಿಕ ದಾಳಿಯನ್ನು ಆರಂಭಿಸಿವೆ. ಇತ್ತೀಚಿನ ವರದಿಗಳ ಪ್ರಕಾರ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಕೂಡ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಸುದ್ದಿಗಳು ಕೂಡ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಕೇವಲ ಮಿಲಿಟರಿ ನೆಲೆಗಳಲ್ಲದೆ ದುಬೈ ಮತ್ತು ಸೌದಿ ಅರೇಬಿಯಾದ ಪ್ರಮುಖ ನಗರಗಳ ಮೇಲೆಯೂ ಕೂಡ ಡ್ರೋನ್ ಹಾರ್ತಾ ಇದೆ. ಈ ಸಂಘರ್ಷ ಯಾಕೆ ಆರಂಭ ಆಯಿತು? ಜಗತ್ತು ಮೂರನೇ ಮಹಾಯುದ್ಧದ ಹತ್ರ ಹೋಗ್ತಾ ಇದೆಯಾ? ಈ ಎಲ್ಲ ವಿಷಯಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹುಡ್ಕೋಣ ಬನ್ನಿ. ನೀವಿದೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟ್ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ಸ್ನೇಹಿತರೆ, ಮೊದಲು ಮಿಡಲ್ ಈಸ್ಟ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಅಮೆರಿಕಾದ ಫೈಟರ್ ಜೆಟ್ಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ತೆಹರಾನ್ನ ಪ್ರಮುಖ ರಕ್ಷಣಾ ಕೇಂದ್ರವನ್ನು ಗುರಿಯಾಗಿಸಿಕೊಂಡಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಏನು ಸುಮ್ಮನೆ ಕುಳಿತಿಲ್ಲ. ಅದು ರಾತ್ರೋರಾತ್ರಿ ಇಸ್ರೇಲ್ನ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಿದೆ. ಬರೀ ಇಸ್ರೇಲ್ ಅಲ್ಲದೆ UAE, ಕತಾರ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕಾದ ಮಿಲಿಟರಿ ನೆಲೆಗಳ ಮೇಲೆ ಸರಣಿ ದಾಳಿ ನಡೆಸಿದೆ. ಸ್ನೇಹಿತರೆ, ಇಡೀ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಅನ್ಕೋತೀನಿ ಇರಾನ್ ಇಷ್ಟು ಆಕ್ರಮಣಕಾರಿಯಾಗಿ ವರ್ತಿಸುತ್ತಿದೆ. ದುಬೈನ ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಮತ್ತು ಬುರ್ಜ್ ಖಲೀಫಾದ ಸುತ್ತಲೂ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಇದೇ ದುಬೈನ ಸೇಫೆಸ್ಟ್ ಸಿಟಿ ಎಂದು ಹೇಳ್ತಾ ಇದ್ರು. ಆದರೆ ಈಗ ಅದು ತನ್ನ ವಿಮಾನ ನಿಲ್ದಾಣವನ್ನು ಮುಚ್ಚಿಕೊಂಡು ಕುಳಿತಿದ್ದಾರೆ. ಇದು ಕೇವಲ ಎರಡು ದೇಶಗಳ ನಡುವಿನ ಜಗಳ ಅಲ್ವೇ ಅಲ್ಲ ಸ್ನೇಹಿತರೆ, ಇದು ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಬಲ್ಲ ಸಂಘರ್ಷ ಆಗಿದೆ. ಯಾಕೆ ಅಂತಲೂ ಕೂಡ ಇದೇ ವಿಡಿಯೋದಲ್ಲೇ ಹೇಳ್ತೇನೆ. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಈ ಯುದ್ಧಕ್ಕೆ ಕಾರಣ ಏನು ಅಂತ. ಗೊತ್ತಿಲ್ಲದಿರೋರು ಕೇಳಿಸ್ಕೊಳ್ಳಿ. ಈ ಎಲ್ಲ ಗಲಾಟೆಗೂ ಮೂಲ ಕಾರಣ ಇರಾನ್ನ ಪರಮಾಣು ಯೋಜನೆ, ದ ನ್ಯೂಕ್ಲಿಯರ್ ಟ್ರಿಗರ್. 2025ರ ಅಂತ್ಯದ ವೇಳೆಗೆ ಇರಾನ್ 60% ಸಂಸ್ಕರಿಸಿದ ಯುರೇನಿಯಂ ಅನ್ನು ಹೊಂದಿದೆ ಎಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ವರದಿಗಳನ್ನು ನೀಡಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೈಸರ್ಗಿಕವಾಗಿ ಸಿಗುವ ಯುರೇನಿಯಂನಲ್ಲಿ 7% ಮಾತ್ರ ಬಾಂಬ್ ತಯಾರಿಕೆಗೆ ಬೇಕಾದ ಅಂಶ ಇರ್ತದೆ. ಯುರೇನಿಯಂನಲ್ಲಿ 7% ಮಾತ್ರ ಬಾಂಬ್ ತಯಾರಿಕೆಗೆ ಬೇಕಾದ ಅಂಶ ಇರೋದ್ರಿಂದ ಅದನ್ನು 90%ಗೆ ಹೆಚ್ಚಿಸಿದರೆ ಮಾತ್ರ ಪರಮಾಣು ಬಾಂಬ್ ತಯಾರಿಸಲು ಸಾಧ್ಯ. ಇರಾನ್ ಈಗ ಆ ಹಂತಕ್ಕೆ ಅತ್ಯಂತ ಹತ್ತಿರದಲ್ಲಿದೆ. ಅಕಸ್ಮಾತ್ ಏನಾದರೂ ಇರಾನ್ನ ಕೈಗೆ ಬಾಂಬ್ ಸಿಕ್ಕಿದ್ರೆ ಅದು ಇಸ್ರೇಲನ್ನು ಭೂಪಟದಿಂದಲೇ ಅಳಿಸಿ ಹಾಕುತ್ತದೆ ಎಂಬುದು ಇಸ್ರೇಲ್ಗೆ ಕಾಡ್ತಿರ್ತಕ್ಕಂತಹ ಬಹುದೊಡ್ಡ ಭಯ ಆಗಿದೆ. ಸ್ನೇಹಿತರೆ, ನಾವು ಇತಿಹಾಸದ ಪುಟಗಳಲ್ಲಿ ನೋಡಿದ್ರೂ ಕೂಡ ಇಸ್ರೇಲ್ ಇಂತಹ ಪ್ರಯತ್ನಗಳನ್ನು ಹಿಂದೆಂದೂ ಸಹಿಸಿಲ್ಲ. 1981ರಲ್ಲಿ ಇರಾಕ್ ಪರಮಾಣು ರಿಯಾಕ್ಟರ್ ನಿರ್ಮಿಸಲು ಮುಂದಾದಾಗ ಇಸ್ರೇಲ್ ನೇರವಾಗಿ ವಿಮಾನಗಳ ಮೂಲಕ ಬಾಂಬ್ ಹಾಕಿ ಅದನ್ನು ಧ್ವಂಸ ಮಾಡಿತ್ತು. 2007ರಲ್ಲಿ ಸಿರಿಯಾದಲ್ಲಿಯೂ ಇದೇ ರೀತಿ ಮಾಡಿತ್ತು. ಈಗ ಇರಾನ್ನ ಸರದಿ. ಆದರೆ ಇರಾನ್ ಉಳಿದೆರಡು ದೇಶಗಳಿಗಿಂತ ವಿಭಿನ್ನವಾಗಿದೆ. ಯಾಕಂದರೆ ಇರಾನ್ನ ಬಳಿ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನವಿದೆ ಮತ್ತು ಅದು ಹಿಜ್ಬುಲ್ಲಾ ಹಾಗೂ ಹಮಾಸ್ನಂತಹ ಸಂಘಟನೆಗಳಿಗೆ ಬೆಂಬಲ ನೀಡ್ತಾ ಇದೆ. ಇಸ್ರೇಲ್ನ ಒಂದೇ ಒಂದು ತತ್ವ ಏನಂದರೆ, ನಮ್ಮ ಮೇಲೆ ದಾಳಿ ಮಾಡುವ ಯೋಚನೆ ಬರುವ ಮೊದಲೇ ಶತ್ರುವನ್ನು ಅವರ ಮನೆಯಲ್ಲೇ ಹೊಡೆದು ಹಾಕುವುದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ ಈ ಯುದ್ಧದಲ್ಲಿ ಅಮೆರಿಕ ಕೂಡ ಭಾಗಿಯಾಗಿದೆ. ಯಾಕೆ ಅಮೆರಿಕ ಭಾಗಿಯಾಗಿದೆ? ಇದಕ್ಕೆ ಉತ್ತರ ತೈಲ. ಜಗತ್ತಿನ 20% ಕಚ್ಚಾ ತೈಲ ಸಾಗುವುದು ಹಾರ್ಮುಜ್ ಜಲಸಂಧಿ ಎಂಬ ಸಣ್ಣ ಸಮುದ್ರ ಮಾರ್ಗದ ಮೂಲಕ. ಇದು ಇರಾನ್ನ ಪಕ್ಕದಲ್ಲೇ ಇದೆ. ಇರಾನ್ ಈ ಮಾರ್ಗವನ್ನು ಮುಚ್ಚಿದರೆ ಜಗತ್ತಿನಾದ್ಯಂತ ಪೆಟ್ರೋಲ್ ಬೆಲೆ 2ರಷ್ಟಾಗಬಹುದು.
ಭಾರತದಂತಹ ದೇಶಗಳ ಮೇಲೆಯೂ ಕೂಡ ಇದು ಭೀಕರ ಆರ್ಥಿಕ ಪರಿಣಾಮ ಬೀರುತ್ತದೆ. ಅಕಸ್ಮಾತ್ ಏನಾದರೂ ಇರಾನ್ ಪರಮಾಣು ಶಕ್ತಿ ಹೊಂದಿದ ದೇಶವಾದರೆ ಈ ಮಾರ್ಗದ ಮೇಲೆ ಅದರ ಹಿಡಿತ ಹೆಚ್ಚಾಗುತ್ತದೆ. ಆಗ ಅಮೇರಿಕ ಕೂಡ ಇರಾನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಕಾರಣ ದೊಡ್ಡಣ್ಣ ಈ ಯುದ್ಧದಲ್ಲಿ ಭಾಗಿಯಾಗಿರೋದು. ಬನ್ನಿ ಸ್ನೇಹಿತರೆ, ಮಧ್ಯಪ್ರಾಚ್ಯ ಹೇಗೆ ಬದಲಾಗಿದೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಈ ಬಾರಿ ಕೇವಲ ಇಸ್ರೇಲ್ ಮಾತ್ರ ಅಲ್ಲ, ಸೌದಿ ಅರೇಬಿಯಾ ಮತ್ತು UAE ಕೂಡ ಇರಾನ್ನ ವಿರುದ್ಧ ಕೆಂಡ ಕಾರ್ತಾ ಇದೆ. ಸೌದಿ ಅರೇಬಿಯಾದ ಯುವರಾಜ MBS ಈಗಾಗಲೇ ಎಚ್ಚರಿಸಿದ್ದಾರೆ, ಇರಾನ್ ಬಾಂಬ್ ತಯಾರಿಸಿದರೆ ನಾವು ಕೂಡ ತಯಾರಿಸ್ತೇವೆ. ಅಂದರೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಪರಮಾಣು ಸ್ಪರ್ಧೆ ಆರಂಭವಾಗುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಇರಾನ್ ನಡೆಸಿದ ಇತ್ತೀಚಿನ ದಾಳಿಗಳು ಸಾಮಾನ್ಯ ಜನರ ವಸತಿ ಪ್ರದೇಶಗಳ ಮೇಲೆ ನಡೆದಿರುವುದರಿಂದ ಈ ಅರಬ್ ರಾಷ್ಟ್ರಗಳು ತುಂಬಾ ಸಿಟ್ಟಿಗೇರಿವೆ. ಇನ್ನು ಈ ಯುದ್ಧದಲ್ಲಿ ರಷ್ಯಾ ಮತ್ತು ಚೀನಾದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಸ್ನೇಹಿತರೆ, ಈ ಸಂಘರ್ಷದಲ್ಲಿ ರಷ್ಯಾ ಮತ್ತು ಚೀನಾ ಯಾವ ಕಡೆ ನಿಲ್ಲುತ್ತದೆ ಎಂಬುದು ತುಂಬಾ ಕುತೂಹಲಕಾರಿ. ಒಂದು ವೇಳೆ ಇರಾನ್ನ ಬೆಂಬಲಕ್ಕೆ ಈ ದೇಶಗಳು ನಿಂತರೆ ಅದು ಅಧಿಕೃತವಾಗಿ ವಿಶ್ವಯುದ್ಧ 3ಕ್ಕೆ ನಾಂದಿಯಾಗಬಹುದು. ಆದರೆ ಪುಣ್ಯಕ್ಕೆ ಯಾವುದೇ ದೊಡ್ಡ ಶಕ್ತಿಗಳು ನೇರವಾಗಿ ಯುದ್ಧಕ್ಕೆ ಇಳಿಯುತ್ತಿಲ್ಲ. ಆದರೆ ಮರೆಯ ರಾಜತಾಂತ್ರಿಕ ಹೋರಾಟಗಳನ್ನು ತೀವ್ರವಾಗಿ ನಡೆಸ್ತಾ ಇದೆ. ಈ ಎಲ್ಲ ಯುದ್ಧದ ಪರಿಸ್ಥಿತಿ ನೋಡಿದ್ರೆ ಕೊನೆಯದಾಗಿ ನನಗೆ ಅನಿಸೋದು, ಯುದ್ಧ ಯಾವತ್ತಿಗೂ ಯಾರಿಗೂ ಶಾಂತಿಯನ್ನು ತರೋದಿಲ್ಲ ಸ್ನೇಹಿತರೆ. ಅದು ಕೇವಲ ಸಾವು ನೋವುಗಳನ್ನು ಮಾತ್ರ ನೀಡ್ತದೆ. ಜಗತ್ತು ಶಾಂತಿಯ ಹಾದಿಯಲ್ಲಿ ಸಾಗಲಿ, ಈ ಸಂಘರ್ಷ ಆದಷ್ಟು ಬೇಗ ಅಂತ್ಯ ಆಗಲಿ ಎಂದು ನಾವು ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ಸುದ್ದಿಯನ್ನು ಹಂಚಿಕೊಳ್ಳಿ. ಹಾಗೂ ನೀವೇನಾದರೂ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವರದಿಯಲ್ಲಿ ಸಿಗೋಣ. ಧನ್ಯವಾದಗಳು.